ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನನ್ನ ಸಪ್ತ ಶನಿವಾರ ವ್ರತದ ಕೊನೆಯ ವಾರ. ಸೊ ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಬ್ಬಳಿಗೆ ಎಲ್ಲ ಇವತ್ತು ಆಗೋದಿಲ್ಲ ಅಂತ ಹೇಳಿ ನನ್ನ ತಂಗಿ ಕೂಡ ಬಂದಿದ್ದರು. ಈ ಲಾಸ್ಟ್ ಶನಿವಾರ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಅಪ್ಪನೂ ಇದ್ದರು, ಅಮ್ಮ, ನನ್ನ ಸಿಸ್ಟರು ಎಲ್ಲ ಕೂಡ ಬಂದಿದ್ದರು. ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಳ್ಬೇಕು ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ದೇವ್ರ ಮನೆಗೆಲ್ಲ ಫಸ್ಟು ಎಲ್ಲ ರೆಡಿ ಮಾಡಿಕೊಂಡು ದೀಪ ಎಲ್ಲ ಹಚ್ಕೊಂಡು ರೆಡಿ ಮಾಡಿಕೊಂಡೆ. ಇನ್ನು ನೆಕ್ಸ್ಟು ಪೀಠ ಎಲ್ಲ ಕೆಳಗಡೆ ಮತ್ತೆ ಒರೆಸಿ ಅರಿಶಿಣದಲ್ಲೆಲ್ಲ ನೀರು ಹಾಕಿ ಅದಾದಮೇಲೆ ರಂಗೋಲಿ ಎಲ್ಲ ಹಾಕ್ಕೊಂಡು ಪೀಠ ಕೂಡ ಎಲ್ಲ ನೀಟಾಗಿ ವಾಶ್ ಮಾಡಿ ಅರಿಶಿಣದಿಂದ ಎಲ್ಲ ಇದು ಮಾಡಿಕೊಂಡು ರಂಗೋಲಿ ಕೂಡ ಹಾಕಿ ಇನ್ನು ಫೋಟೋಗೆ ಅರಿಶಿಣ ಕುಂಕುಮ ಎಲ್ಲ ಈ ರೀತಿ ಇಟ್ಕೊಂಡು ನೋಡಿ ತುಳಸಿ ಹಾರ ಮತ್ತು ಮಲ್ಲಿಗೆ ಹೂವಿಂದ ಹಾರ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನೈಟ್ ಅಂದರೆ ಫ್ರೈಡೇ ನೈಟು ನಾವು ಮಲ್ಗೋಷ್ಟಲ್ಲಿನೇ 1-1:30 ಆಗಿತ್ತು. ಹೂಗಳೆಲ್ಲ ಕೊಯ್ಸಿ ರೆಡಿ ಮಾಡಿ ಇಟ್ಕೊಳೋಷ್ಟರಲ್ಲಿ ತಾನೆ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಇನ್ನು ಗಣಪತಿ ಕೂಡ ನಾವು ಅಂದರೆ ಅರಿಶಿಣದಿಂದ ಮಾಡ್ತಕ್ಕಂಥ ಗಣಪತಿಯನ್ನು ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಸೊ ಹಂಗಾಗಿ ನಾನು ಪ್ರತಿ ವಾರ ಕೂಡ ಮಾಡ್ಕೊತಾ ಇದ್ದೆ. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನೋಡಿ, ಈ ರೀತಿ ವೀಳ್ಯದೆಲ್ಲ ಇಟ್ಕೊಂಡು. ಅಂದರೆ ಈ ಥರ ಪ್ಲ್ಯಾನೇ ನಮಗಿರಲಿಲ್ಲ, ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಹಿಂಗೆ ಮಾಡಬೇಕು ಅಂತ ಹೇಳಿ. ನೋಡೋಣ ಬೆಳಗ್ಗೆ ನಮ್ಮ ಕೈಲಿ ಹಿಂಗಾಗುತ್ತೋ ಆ ಭಗವಂತನ ಸೇವೆ ಹೆಂಗೆ ಮಾಡಬೇಕು ಅಂತ ಅವರು ಅಂದ್ಕೊತಾರೋ ಅದೇ ರೀತಿ ಮಾಡೋಣ ಬಿಡುವ ಅಂತ ಅಂದ್ಕೊಂಡು ಎಲ್ಲ ಹೂವು ಮತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಇನ್ನು ಬೆಳಗ್ಗೆ ಈ ರೀತಿ ಪೀಠ ಎಲ್ಲ ಹಾಕ್ಕೊಂಡು ಮತ್ತು ನಾನು ಇದನ್ನ ಮೀಶೋದಲ್ಲಿ ತೊಗೊಂಡಿದ್ದೆ, ತುಂಬ ಚೆನ್ನಾಗಿ ನಂಗೆ ಹೆಲ್ಪ್ ಆಯಿತು. ಈಗ ಅದಾದಮೇಲೆ ವೀಳ್ಯದೆಲ್ಲ ನೀಟಾಗಿ ವಾಶ್ ಮಾಡಿ ಅರಿಶಿಣ ಮೇಲೆ ಇಟ್ಕೊಂಡು ಮತ್ತು ಹತ್ತಿಟ್ಟಿನ ದೀಪಗಳೆಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಅಲಂಕಾರ ಮಾಡಿಕೊಂಡು ಹೂವುಗಳಿಂದ ನಾನು ನನ್ನ ತಂಗಿ ಇಬ್ಬರು ಕೂತ್ಕೊಂಡು ರೆಡಿ ಮಾಡ್ಕೊತಾ ಇದ್ವಿ. ಇನ್ನು ಅಪ್ಪ ಅಮ್ಮ ಇಬ್ಬರು ಕೂತ್ಕೊಂಡು ನೋಡ್ಕೊಂಡಿದ್ದು ನಾವೇನೇನೆಲ್ಲ ಮಾಡ್ತೀವಿ ಅಂತ ಹೇಳಿ. ಇನ್ನು ಆರು ಸ್ವಲ್ಪ ಕಾಟ ಕೊಡ್ತಾಳಲ್ಲ, ಹಂಗೆ ಅದಕ್ಕೋಸ್ಕರ ಅಮ್ಮನ ಕೆಲಸ ಅದೇ, ಅಪ್ಪದು ಮತ್ತು ಅಮ್ಮಂದ ಅವಳು ಸ್ವಲ್ಪ ನೋಡ್ಕೊಳ್ಳೋದು ಈ ರೀತಿ. ಸೊ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ರು, ಇನ್ನು ನಮ್ಮ ಕೆಲಸ ನಾವು ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ವಿ. ನಾನು ಸ್ಯಾರಿ ಹಾಕ್ಕೊಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ನನಗಿರೋ ಈ ಏರು ತುಂಬ ಈಗ ಸ್ವಲ್ಪ ಗ್ರೋತ್ ಆಗ್ತಾ ಇದೆಯಲ್ಲ, ಕರ್ಲಿ ಏರ್ಸು ಚೆನ್ನಾಗೇ ಕಾಣಿಸಲ್ಲ, ತುಂಬ ಒಂಥರ ಅನಿಸ್ತಾಯಿತ್ತು. ಸೊ ಬೇಡ ಬಿಡು ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಮತ್ತು ಯೆಲ್ಲೋ ಕಲರ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ. ಇವತ್ತು ಯೆಲ್ಲೋ ಕಲರ್ ಬಟ್ಟೆನೇ ಹಾಕ್ಕೋಬೇಕಾಗಿತ್ತು, ಡ್ರೆಸ್ ಹಾಕ್ಕೋಬೇಕಿತ್ತು. ಸೊ ಅಂತ ಯೆಲ್ಲೋ ಕಲರ್ ಸ್ಯಾರಿ ಕೂಡ ಇರಲಿಲ್ಲ. ಸರಿ ಹೋಗಲಿ ಬಿಡಿ ಅಂತ ಅಂದ್ಬಿಟ್ಟು ಡ್ರೆಸ್ನೇ ಹಾಕ್ಕೊಂಡು ಸದ್ಯಕ್ಕೆ ಟೈಮ್ ಕರೆಕ್ಟಾಗಿ ಚೆನ್ನಾಗಿ ಪೂಜೆ ಆದರೆ ಸಾಕು ಅಂತ ಅಂದ್ಬಿಟ್ಟು ಪೂಜೆಗೆ ಮಾತ್ರ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ನೀವು ಅನ್ಬೋದು ನಿಮಗೆ ನಿಜವಾಗ್ಲೂ ಇದು ವ್ರತ ಫಲ ಸಿಗ್ತಾ ಅಂತ ಹೇಳಿ. 200% ಹೇಳ್ತಾ ಇದ್ದೀನಿ, ನನಗೆ ಇದರ ಫಲ ಸಿಕ್ತು. ಆಲ್ಮೋಸ್ಟ್ ನನಗೆ ಒಂದು 4th 5th ಈ ರೀತಿ ಮಾಡಬೇಕಾದ್ರೆ ನನಗೆ ಒಂದು 90% ನನಗೆ ಗೊತ್ತಾಗೋಯಿತು ನನ್ನ ಸಮಸ್ಯೆಗೆ ರೀಸನ್ ಏನು ಅಂತ ಹೇಳಿ. ಇನ್ನು ಲಾಸ್ಟ್ ಸ್ಯಾಟರ್ಡೇ ಸೊ 100% ಇದಕ್ಕೊಂದು ಪರಿಹಾರ ಅಂತ ಅನ್ನೋದು ಆವತ್ತಿನ ದಿನವೇ ನನಗೆ ಗೊತ್ತಾಗೋಯಿತು. ನನಗೇನಿಗೋ ಇದು ಏನಕ್ಕೋಸ್ಕರ ಈ ಥರ ಎಲ್ಲನೂ ಅಂತ ಅಂದ್ಬಿಟ್ಟು. ಸೊ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು. ನನ್ನ ಲೈಫಲ್ಲಿ 2 ಸಾರಿ ಕೂಡ ನನಗೆ ಒಂದು ಪವಾಡದ ರೀತಿ ನಾನು ಕೆಲಸ ಮಾಡಿರೋದು. ಇದು ನನಗಷ್ಟೇ ಅಲ್ಲ, ಯಾರು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಒಂದು ಈಗ ಕೆಲವರು ಹೇಳ್ತಾರೆ ವ್ರತ ಮಾಡಬೇಕಾದ್ರೆ ನಾನ್ ವೆಜ್ ತಿನ್ಬೋದು, ಆ ದಿನ ತಿಂದೇ ಇದ್ದರೆ ಸಾಕು ಅಂತ ಹೇಳಿ. ಬಟ್ ನಾನಂತೂ ಯಾವುದೇ ಕಾರಣಕ್ಕೂ ನಾನ್ ವೆಜ್ನ 7 ವೀಕ್ ಕಂಪ್ಲೀಟ್ ಆಗೋವರೆಗೂ ಕೂಡ ನಾನು ತಿನ್ನೋಕ್ಕೂ ಹೋಗಲಿಲ್ಲ. ಮತ್ತು ನಾನು ಫ್ರೈಡೇ ಮತ್ತು ಸಾಟರ್ಡೇ ಈ ದಿನದಲ್ಲೆಲ್ಲನೂ ಅಷ್ಟೇ ನಾವು ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇರೋದು ಆ ಥರ ಎಲ್ಲ ನಾವು ಇರಲಿಲ್ಲ. ನಾನು ಆಲ್ರೆಡಿ ಅರುಣ್ ಮೊದಲೇ ಹೇಳಿಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಅವರು ನನಗೆ ತುಂಬ ಸಪೋರ್ಟ್ ಆಗಿದ್ದರು. ಸೊ ಈ ರೀತಿ ಎಲ್ಲನೂ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಪೂಜೆಗೆ ಅಲಂಕಾರ ಫೈನಲಿ ರೆಡಿ ಆಯಿತು. ತುಂಬ ಖುಷಿ ಆಯಿತು. ಸಿಂಪಲಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, ಹೆಂಗಾಗುತ್ತೋ ಅಷ್ಟು ಮಾಡ್ಕೊಂಬಿಡೋಣ ಬಿಡು ಅಂತ ಅಂದ್ಬಿಟ್ಟು. ಸೊ ನನಗಂತೂ ಅದು ಎಷ್ಟು ಖುಷಿ ಆಯಿತು ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಖುಷಿ ಆಯಿತು. ಈ ರೀತಿ ರೆಡಿ ಮಾಡಿಕೊಂಡು ಅವರೇ ನಮ್ಮ ಕೈಲಿ ಈ ಥರ ರೆಡಿ ಮಾಡಿಕೊಂಡು ಪೂಜೆ ಅಂದರೆ ಪ್ಲ್ಯಾನಿಂಗೇ ನಮ್ಗೆ ಇರಲಿಲ್ಲ, ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಹೇಳಿ. ನಾವು ಯಾವಾಗ ಅಂದ್ಕೊತೀವಿ ಬಿಡು, ಹೂಗಳೆಲ್ಲ ರೆಡಿ ಆದರೆ ಸಾಕು, ಪೂಜೆ ಸಾಮಾನು ಇದ್ದರೆ ಸಾಕು, ಇನ್ನು ಬೆಳಗ್ಗೆ ಅವ್ರ ಪೂಜೆಗೆ ಅವ್ರಿಗೆ ಹೇಗೆ ಬೇಕೋ ಅವರೇ ಅಲಂಕಾರ ರೆಡಿ ಮಾಡಿಸ್ಕೊತಾರೆ ಬಿಡು. ನಾನು ಯಾವಾಗಲೂ ಹಾಗೆ ಅಂದ್ಕೊಳೋದು, ಅದು ಯಾವಾಗಲೂ ಸಹ ಹಿಂಗೆ ಆಗುತ್ತೆ. ಇನ್ನು ಈ ರೀತಿ ಎಲ್ಲ ಮಾಡಿಕೊಂಡು ಇನ್ನು ಗೋವಿಂದ ನಾಮವನ್ನು ಇಟ್ಕೊಂಡೆ ಇದ್ದರೆ ಹೇಗೆ ಹೇಳಿ ಅಂತ ಅಂದ್ಬಿಟ್ಟು ನನ್ನ ತಂಗಿ ಹೇಳ್ತಾಯಿದ್ಲು. ಸೊ ಅದನ್ನೇ ಇಟ್ಕೊಂಡು ಹೆಂಗೆ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್, ಸಖತ್ತಾಗಿದ್ದೀನಲ್ಲ.
ಅಂತಂದ್ಬಿಟ್ಟು ರೆಡಿ ಎಲ್ಲ ಮಾಡಿಕೊಂಡೆ. ಇನ್ನು ಪೂಜೆಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಆರುಷಿ ಅಂತೂ ಸಖತ್ ಹಿಂಸೆ, ಕ್ಯಾಮ್ರಾ ಇಟ್ಟಿರ್ತೀರಲ್ಲ ಅದನ್ನೇನಾದರೂ ಮಾಡ್ತಾ ಇರ್ತಾಳೆ. ನಾನು ಆಲ್ರೆಡಿ ಪೂಜೆ ಎಲ್ಲನೂ ಒಂದೆರಡು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಏನಕ್ಕೆ ಅಂತಂದರೆ ಪೂರ್ತಿ ಪೂಜೆ ಸ್ವಲ್ಪ ಜನ ಕೇಳಿದ್ರಿ, ಅದಕ್ಕೋಸ್ಕರ. ಮತ್ತು ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ ಕ್ವಶನ್ಸ್ ಕೇಳಿದ್ದಾರೆ, ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತಂದ್ಬಿಟ್ಟು ನಾನು ವಿಡಿಯೋ ಮಾಡಿ ಹಾಕ್ತಾಯಿರೋದು. ಅದರಲ್ಲೂ 7ನೇ ವಾರ ಅಲ್ವಾ, ನಿಮಗೆ ಡೌಟ್ ಇರ್ಬೋದು ನಿಮಗೆ ನಿಜವಾಗ್ಲೂ ಪರಿಹಾರ ಸಿಗ್ತಾ ಅಂತ ಹೇಳಿದ್ನೆಲ್ಲ 200% ಆಗಿ ಪರಿಹಾರ ಸಿಕ್ತು ನನಗೆ. ಬಟ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಯಾರೋ ಹಿಂಗೆ ಒಬ್ಬರು ಲೇಡಿಗೆ ಕಿಡ್ನಿ ಸ್ಟೋನ್ ಆಗಿ ಆಲ್ರೆಡಿ ಅದು ತುಂಬ ಜಾಸ್ತಿ ಆಗಿಬಿಟ್ಟು 1-2 ಸರಿ ಆದ್ರೂ ಅವ್ರಿಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ಅವ್ರಿಗೆ ಫಸ್ಟ್ ಸರಿ ಆಪ್ರೇಷನ್ ಎಲ್ಲ ಮಾಡಿ ಅದು ಸ್ವಲ್ಪ ಎಲ್ಲ ತೆಗ್ದಿರ್ತಾರೆ. ಅದಾದಮೇಲೆ ಇವರು ಯಾವಾಗ ಸಪ್ತಶನಿಯವರು ವ್ರತವನ್ನು ಆಚರಣೆ ಮಾಡ್ತಾ ಇರ್ತಾರಲ್ಲ, ಆ ಒಂದು ಟೈಮಲ್ಲಿ ಏನಾಗುತ್ತೆ, ತಿರುಪತಿಗೆ ಹೋಗುವಂತಹ ಒಂದು ಅವ್ರಿಗೆ ಇದು ಸಿಗುತ್ತೆ. ಅದೊಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದಲ್ವಾ. ಅವಕಾಶ ಸಿಕ್ಕಿದಾಗ ಅವರು ಇನ್ನು ಯಾರು ತಾನೇ ಬೇಡ ಅಂತಾರೆ ಅಂತ ಅಂದ್ಬಿಟ್ಟು ಅವರು ಕೂಡ ಅವತ್ತು ದೇವಸ್ಥಾನಕ್ಕೆ ಹೋಗ್ತಾರೆ. ಅವ್ರು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅವತ್ತು ಅವ್ರು ಅಂದ್ಕೊತಾರೆ, ಅಂದರೆ ತುಂಬ ಬೇಗ ದರ್ಶನ ಅಂತ ಅಷ್ಟೊಂದು ಸುಲಭವಾಗಿ ತಿರುಪತಿನಲ್ಲಿ ಆಗೋದಿಲ್ಲ. ದರ್ಶನ ಆಗೋದಕ್ಕಿಂತನೂ ನಾವು ತಿರುಪತಿಗೆ ಹೋಗ್ತೀವಿ ಅಂತಂದ್ರೇ ಅದು ಕಷ್ಟ. ಅಲ್ಲಿ ಶ್ರೀನಿವಾಸ ನಮ್ಮನ್ನ ಕರೆಸ್ಕೊಂಡ್ರೆ ಮಾತ್ರನೇ ಸಾಧ್ಯ ಆಗೋದು, ಇಲ್ಲಂತಂದರೆ ಅಷ್ಟೊಂದು ಸುಲಭವಾಗಿ ನಾವು ತಿರುಪತಿಗಾಗಲಿ ಮಂತ್ರಾಲಯಕ್ಕಾಗಲಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅದಾದಮೇಲೆ ನೆಕ್ಸ್ಟು ಅವರು ಕ್ಯೂವಲ್ಲಿ ನಿಂತ್ಕೊಳ್ಬೇಕಾದ್ರೆ ಅವರು ದರ್ಶನ ಕೂಡ ಮಾಡ್ಕೊಳ್ಳೋಕೆ ಅವ್ರ ಕೈಯಲ್ಲಿ ಆಗ್ತಾಯಿರಲಿಲ್ಲ. ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ, ನನಗೆ ದರ್ಶನ ಕೊಡು ಅಂತ ಹೇಳಿ ಅವರು ಕೇಳ್ಕೊತಾ ಇರ್ತಾರೆ. ಸೊ ಅವಾಗ ಅವ್ರಿಗೇನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಬ್ಲೀಡಿಂಗ್ ಆಗೋ ಥರ ಅನಿಸುತ್ತಂತೆ ಅವ್ರಿಗೆ. ಸೊ ಆ ಥರ ಅನಿಸಿದಾಗ ಇವ್ರಿಗೆ ಫುಲ್ ಭಯ ಆಗಿಬಿಡುತ್ತೆ, ಯಾಕಂದರೆ ಮೊದಲು ಆಪ್ರೇಷನ್ ಬೇರೆ ಕೂಡ ಆಗಿತ್ತಲ್ವ ಅವರಿಗೆ. ಸೊ ಅವ್ರಿಗೆ ಭಯ ಆಗಿದಾಗ ಅವರು ಅರ್ಜೆಂಟಾಗಿ ಬಂದು ಮತ್ತು ಅಲ್ಲಿಂದ ಏನು ಮಾಡಿದ್ರು, ಇಮಿಡಿಯೇಟಾಗಿ ಹಂಗೆ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ತಾರಂತೆ. ಆಗ ನೋಡಿದ್ರೆ ಕಿಡ್ನಿ ಸ್ಟೋನ್ ಅನ್ನೋದೇ ಇರಲಿಲ್ಲ ಅಂತೆ. ಎಲ್ಲ ಸ್ಕ್ಯಾನಿಂಗ್ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಅದಾದಮೇಲೆ ಅವ್ರಿಗೆ ಆ ಥರ ಆದಾಗ ಮತ್ತೆ ಅವತ್ತೇ ಬಂದು ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಬಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಅವ್ರು ಡಾಕ್ಟ್ರ್ ಹೇಳ್ತಾರಂತೆ, ನಿಮಗೆ ಕಿಡ್ನಿನಲ್ಲಿ ಸ್ಟೋನೇ ಇಲ್ಲ ಅಂತ ಹೇಳಿ. ಇದಕ್ಕಿಂತ ಉದಾಹರಣೆಗಳು ಬೇಕಾ? ಬೇಡ. ಬಟ್ ನಾನು ಬೇರೆ ಒಬ್ಬರದ್ದೇ ಹೇಳಿದೆ, ಬಟ್ ನನ್ನದೇ ಹೇಳ್ತೀನಿ, ಜಸ್ಟ್ ಕೇಳಿ. ನಾನು ಫಸ್ಟು ವ್ರತ ಮಾಡಿದಾಗ ಆರುಷಿ ಪ್ರೆಗ್ನೆಂಟಲ್ಲಿ ಮಾಡಿದ್ದು. ಆಗ ಅದೇನಾಗುತ್ತೆ, ನಾನು 3 ವೀಕ್ಸ್ ಮಾಡಿದೆ. ಅಷ್ಟರಲ್ಲಿ ನನಗೆ ಗೂಗಲ್ ಆ್ಯಡ್ಸನ್ ಪಿನ್ನು ಒಂದು 6-7 ಮಂತ್ಸಿಂದ ಹೋಲ್ಡಾಗೇ ಇತ್ತು. ನನಗೆ ಅದು ಬರೋದಕ್ಕೆ ದಾರಿನೇ ಕೊಡಲಿಲ್ಲ. ಯಾಕಂದರೆ ನಾನು ಮಾಡಿದ್ದು ಒಂದು ರೀಸನ್ ತಪ್ಪಿಂದ ಫೋನ್ ನಂಬರ್ನ ಮೇಲೆ ಹಾಕ್ತಿರೋ ಒಳಗಡೆ ಒಂದು ಹತ್ರ ಮಾತ್ರ ನಂಬರ್ ಕೊಟ್ಬಿಟ್ಟಿದ್ದೆ, 2 ಹತ್ರ ಕೂಡ ನಂಬರ್ ಕೊಡಬೇಕಾಗಿತ್ತು. ಸೊ ಆಗ ಆ ಒಂದು ತಪ್ಪಿಂದ 3-4 ಸರಿ ನನಗೆ ಪಿನ್ ಬಂದು ಪೋಸ್ಟ್ ಆಫೀಸ್ಗೆ ಬಂದು ವಾಪಸ್ ಹೋಗಿದೆ. ಫೋನ್ ನಂಬರ್ ಪಾಪ ಅವ್ರು ಕೇಳಿ ಹುಡ್ಕೋದಕ್ಕಾಗದ್ರೆ ಬಂದು ಕೇಳ್ಕೊಂಡೆಲ್ಲ ವಾಪಸ್ ಹೋಗಿದ್ದಾರೆ. ಸೊ ನಾನು ಯಾವಾಗ ಈ ವ್ರತ ಮಾಡಿದೆ, ಸೊ ಇಮಿಡಿಯೇಟಾಗಿ ನನಗೆ 3-4 ವೀಕ್ಸಲ್ಲೇ ಬಂದುಬಿಡ್ತು ಗೂಗಲ್ ಆ್ಯಡ್ಸನ್ ಪಿನ್. ನಾನು ಅದಕ್ಕೋಸ್ಕರ ಮಾಡಿದ್ದು. ಸೊ ಆವಾಗ ಬಂತು. ಅದಾದಮೇಲಿಂದ ನಾನು ಆರುಷಿ ಡೆಲಿವರಿವರೆಗೂ ವೀಡಿಯೋಸ್ ಮಾಡ್ಕೊತಾ ಬರ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ ಹಿಂಗೆ ಇಶ್ಯೂಸ್ ಆಗಿ 5 ಮಂತ್ವರೆಗೂ ನಾನು ಯಾವ ಇಶ್ಯೂಸು ಇರಲಿಲ್ಲ. ಅಂದರೆ ಆರುಷಿಗೆ 5 ಮಂತ್ ಆಗೋವರೆಗೂ ನಾನು. ಅದಾದಮೇಲೆ ಸ್ವಲ್ಪನೇ ನಮಗೆ ಇಶ್ಯೂಸ್ ಅನ್ನೋದು ಸ್ಟಾರ್ಟ್ ಆಯಿತು. ಬಟ್ ಅದೇನಕ್ಕಾಯಿತು ಅಂತಂದರೆ, ನಾನು ಇದು 5 ಮಂತ್ ಆದಮೇಲೆ ಮತ್ತೆ 7 ವೀಕ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ದೇವ್ರಿಗೆ ಅಂದ್ಕೊಂಡಿದ್ದೆ. ಯಾಕಂದರೆ 5 ಮಂತಿಂದ ಮತ್ತೆ ಮಾಡಬಾರ್ದು, ಪ್ರೆಗ್ನೆನ್ಸಿನಲ್ಲಿ 5 ಮಂತಿಂದ ಯಾವುದೇ ವ್ರತಗಳು ಮಾಡಬಾರ್ದು ಅಂತ ಹೇಳ್ತಾರೆ ಅಂತಂದ್ಬಿಟ್ಟು ಆವಾಗ ಅದನ್ನಲ್ಲೇ ಸ್ಟಾಪ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ. ಅವತ್ತಿಂದ ನಾನು ಮತ್ತೆ ಎಷ್ಟು ಸಾರಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಣ, ವೀಡಿಯೋಸ್ನ ಹಾಕೋಣ ಅಂತಂದರೆ ಏನಾದರೂ ನನ್ನ ಪ್ರಾಬ್ಲಮ್ಸ್ ಬರ್ತಾನೆ ಇತ್ತು ನನಗೆ. ಅದಾದಮೇಲೆ ಏನಾಯಿತು, ಸರಿ ರಾಯರು ಕೂಡ ನನಗೆ ಅನುಗ್ರಹ ಕೊಟ್ಟೇ ಇಲ್ಲ. ನನಗೆ ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ, ಇಷ್ಟು ಸಕ್ಸಸ್ ಕೊಟ್ಟಿದ್ದೀರಾ, ನಿಮ್ಮಿಂದ ನನಗೆ ಆ್ಯಡ್ಸನ್ ಪಿನ್ ಬಂತು. ಸೊ ಇದೆಲ್ಲ ಆದ್ರೂ ನನಗೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಹೇಳಿ ನಾನು ಅಂದ್ಕೊತಾ ಇದ್ದೆ. ಅದಾದಮೇಲೆ ನನಗೆ ಗೊತ್ತಿಲ್ಲ, ನಾನು ಸಪ್ತಶನಿವಾರ ವ್ರತವನ್ನು ಈ ಅಧಿಕ ಮಾಸದಲ್ಲಿ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಬೇಕು. ಅದರಲ್ಲೂ ಕೂಡ ನನಗೆ ಸ್ವಲ್ಪ ಜಾಸ್ತಿ ಹೆಲ್ತ್ ಇಶ್ಯೂಸ್ ಕೂಡ ಆಗಿಬಿಟ್ಟಿತ್ತು. ಈ ಥರ ಎಲ್ಲ ನಾನು ಆಲ್ರೆಡಿ ಹೇಳಿದ್ದೆ, ನನಗೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗಿತ್ತು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಸೇವೆ, ಭಗವಂತನ ಸೇವೆ, ನಾನು ಲಾಸ್ಟ್ ಇಯರೆಲ್ಲ ನನ್ನ ಕೈಯಲ್ಲಿ ಏನೂ ಪೂಜೆ ಮಾಡಲಿಕ್ಕಾಗಲ್ಲ. ಸ್ವಲ್ಪ ಡಿಪ್ರೆಷನು ಇದರಲ್ಲೆಲ್ಲ ನನ್ನ ಲೈಫೇ ಸ್ಪಾಯ್ಲ್ ಆಗಿಬಿಟ್ಟಿತ್ತು. ಸೊ ಈಗ ಆದರೂ ಮತ್ತೆ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ನೇಮ್ ಪೂಜೆ ರೆಡಿ ಮಾಡಿ ಒಂದು ಫಸ್ಟ್ ವೀಕಲ್ಲ ನಾನು ಏನು ಮಾಡೋಕ್ಕೋಗಿಲ್ಲ, 2nd ವೀಕಿಂದ ಸ್ಟಾರ್ಟ್ ಮಾಡಿದೆ. ಆವಾಗ ರಾಯರ ಅನುಗ್ರಹ ಕೊಟ್ಟರು ಮತ್ತು ಈ ಒಂದು ಚಾನಲ್ನ ಕಂಟಿನ್ಯೂ ಮಾಡಲಿಕ್ಕೆ.
ಅದಾದಮೇಲೆ ಮತ್ತು ಶ್ರೀಹರಿ ಕೂಡ ಅವತ್ತಿಂದ ಇವತ್ತವರೆಗೂ ಏನೂ ಇದಿಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದೆ ಆರಾಮಾಗಿ. ಮತ್ತು ನನ್ನ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತೂ 200% ಹೇಳ್ತೀನಿ ಸಿಕ್ತು. ತುಂಬ ಡಿಪ್ರೆಷನ್ ನನಗೆ ಯಾಕೆ ಈ ಥರ ಆಗ್ತಾಯಿದೆ, ಇಷ್ಟೊಂದು ಹಿಂಸೆ ಆಗ್ತಾಯಿದೆ, ಇಷ್ಟೊಂದು ನೋವಾಗ್ತಾಯಿದೆ ನನ್ನ ಲೈಫಲ್ಲಿ, ನನಗೆ ಯಾವತ್ತೂ ಈ ಥರ ಎಲ್ಲ ಆಗ್ತಾಯಿಲ್ಲ, ಯಾಕೆ ಇಷ್ಟೊಂದು ಈ ಥರ ಎಲ್ಲ ಆಗಿಬಿಟ್ಟಿತ್ತು ಅಂತಂದಾಗ ಒಂದೊಂದೇ ಸಮಸ್ಯೆಗೆ ಪರಿಹಾರ ಅಂತಲೇ ಸಿಗ್ತಾ ಹೋಯಿತು ನನಗೆ. ಸೊ ನಾನು ಅಂದ್ಕೊಂಡಾಗೆಲ್ಲನೂ ಒಂದೊಂದಕ್ಕೆ ನನ್ನ ಒಂದು ಪರಿಹಾರ, ನನ್ನ ಸಮಸ್ಯೆಗೆ ಪರಿಹಾರ ಏನು ಒಂದೊಂದು ಅಂತ ಹೇಳಿ. ಸೊ ಫೈನಲಿ ಪ್ರತಿಯೊಂದಕ್ಕೂ ನನಗೆ ಸಿಕ್ತು. ಒಂದು ಲೈಫಲ್ಲಿ ಮತ್ತೆ ರೀಸ್ಟಾರ್ಟ್ ಅಂತನೋದು ಬಂತು. ಪ್ರತಿ ಸರಿ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋ ಆಶೀರ್ವಾದ ಶ್ರೀಹರಿದು ಈ ಥರ ಎಲ್ಲನೂ ಅಂತ ಅನಿಸೋದಕ್ಕೆ ನಂಗೆ ಸ್ಟಾರ್ಟ್ ಆಯಿತು. ಬೆಟರ್ ಎಷ್ಟೊಂದು ನಾನು ರಿಕವರಿ ಆಗಿದ್ದೀನಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ಇದು ನಾನು ಹೇಳೋದಕ್ಕೆ ನಾನು ಆಗೋದಿಲ್ಲ. ಎಷ್ಟು ಸಫರ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಸೊ ನನ್ನ ಎಲ್ಲ ಪ್ರಾಬ್ಲಮ್ಗೂ ಪರಿಹಾರ ದಾರಿಯನ್ನು ನನಗೆ ಆ ಒಂದು ಇದರಲ್ಲೇ ನನಗೆ ಸಿಕ್ತು, ನನಗೆ ಕೊಟ್ಟರು. ಇದಕ್ಕಿಂತ ನಾನು ಇನ್ನೇನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಲೈಫಲ್ಲಿ ದೊಡ್ಡ ಪ್ರಾಬ್ಲಮ್ ಇದ್ದರೂ, ನಮಗೆ ಎಜುಕೇಷನ್ ಇರ್ಬೋದು, ಕೆಲಸ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಲೈಫಲ್ಲಿ ಚೆನ್ನಾಗಿ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು ಅಂತ ಇದ್ದರೆ ಖಂಡಿತ ವರ್ಷಕ್ಕೊಂದು ಸಾರಿ ನೀವು ಈ ವ್ರತವನ್ನು ಆಚರಣೆ ಮಾಡಿ. ನಾನು ಅಂದ್ಕೊಂಡೆ ಯಾವುದೋ ಜನ್ಮದಲ್ಲಿ ನಂದು ಈಗ ನಾವು ಈ ಜನ್ಮ ಬಿಟ್ಟು ಇನ್ನು ಓದೋ ಜನ್ಮದಲ್ಲಿ ಏನೋ ಪಾಪ ಕರ್ಮಗಳು ಮಾಡ್ಕೊಂಡಿರ್ತೀವಲ್ಲ, ನಾವು ಈ ಜನ್ಮದಲ್ಲಿ ಹುಟ್ಟೋದೇ ನಾವೇನು ಪಾಪ ಕರ್ಮಗಳು ಮಾಡಿದ್ರೆ ಅದನ್ನ ತೀರಿಸೋದಕ್ಕೆ, ನಾವೇನಾದರೂ ಬಾಕಿ ಹಿಂದಿನ ಜನ್ಮದಲ್ಲಿ ಅದನ್ನ ಬಿಟ್ಟಿದ್ರೆ ಅದನ್ನ ಸಂಪೂರ್ಣವಾಗಿ ತೀರಿಸೋದಕ್ಕೆ ನಾವು ಈ ಜನ್ಮದಲ್ಲಿ ಸಿಗೋದು, ಮತ್ತು ನಾವು ಹುಟ್ಟೋದು. ಸೊ ಇದು ನನ್ನ ಕರ್ಮ. ಈ 1.5 ವರ್ಷ ಏನಿತ್ತು, ಇದು ನನ್ನ ಕರ್ಮದ ಒಂದು ದಿನಗಳು. ನನಗೆ ಅವಾಗ ಅನಿಸಿದ ವ್ರತ ಮಾಡಬೇಕು ಇದು ಅಂತ ಹೇಳಿಬಿಟ್ಟು. ಅದಾದಮೇಲೆ ನಂಗೆ ಅನಿಸಿದ್ದು ಇಲ್ಲ ಈ ವ್ರತ ಮಾಡೋಣ ಅಂತ ಅಂದ್ಬಿಟ್ಟು. ಅಷ್ಟು ದಿನವೂ ನನ್ನ ಕರ್ಮದ ಮೂಟೆ ಎಷ್ಟಿತ್ತು ಅಷ್ಟು ಕಂಪ್ಲೀಟಾಗಿ ನಾನು ಅನುಭವಿಸಿದ್ದೀನಿ. ಆಯಿತು, ಅದಾದಮೇಲೆ ನಂಗೆ ಒಂದು ದಾರಿ ಕೂಡ ಸಿಕ್ತು. ಕಂಪ್ಲೀಟಾಗಿ ಫುಲ್ಲು ಒಂದು ಸೊ ಇದಿಷ್ಟು ನನ್ನ ಒಂದು ಲೈಫ್ನ ಸ್ಟೋರಿ ಆಗಿದ್ದು ಈ 1.5 ವರ್ಷ. ಸೊ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೂ ಹೇಳ್ತೀನಿ ನಿಮಗೆ ಮುಂದೆ ಬೇಕು, ಇನ್ನೂ ಈ ವ್ರತದ ಬಗ್ಗೆ ಇಷ್ಟು ಪವಾಡಗಳು ನಿಮ್ಗೆ ಬೇಕು ಅಂತ ನಾನು ಹೇಳ್ತೀನಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ತಿರುಪತಿಗೆ ಹೋಗೋಣ, ಚಿಕ್ಕ ತಿರುಪತಿಗೆ ಹೋಗೋಣ ಅಂತ ಅಂದ್ಬಿಟ್ಟು ತಿರುಪತಿಗೆ ಹೋಗಿ ಪೂಜೆ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಮ್ಮ ಪಕ್ಕದ ಊರಲ್ಲೇ ನಾವು ಬರಬೇಕಾದ ರೋಡ್ ಸೈಡಲ್ಲೇ ಇದಿತ್ತು ಅಲ್ಲಿ ಪಾರ್ಕ್ ಥರ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಕ್ಕಳನ್ನ ಆಟಾಡಿಸ್ಕೊಂಡು ಊಟ ಕೂಡ ಮಧ್ಯಾಹ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅರುಣ್ ಹೇಳಿದ್ರು. ಸೊ ಅಲ್ಲೆಲ್ಲ ಹೋಗಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಮತ್ತು ಲಂಚೆಲ್ಲ ಅಲ್ಲೇ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು. ಎಷ್ಟು ಪೀಸ್ಫುಲ್ಲಾಗಿತ್ತು ಅಂತಂದರೆ ಸಖತ್ತಾಗಿತ್ತು. ಅಲ್ಲಿ ಪಕ್ಷಿಗಳು ಮತ್ತು ಬೋಟಿಂಗು, ರೆಸ್ಟೋರೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲಿ ಮತ್ತು ಕುದುರೆ, ಈ ಒಂಟೆ ಈ ಥರ ಎಲ್ಲ ಮತ್ತು ಗೇಮ್ಸ್ ಎಲ್ಲ ಸಖತ್ತಾಗಿತ್ತು, ಎಲ್ಲ ನೋಡ್ಕೊಂಡ್ವಿ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇನ್ನು ಮತ್ತೆ ಮನೆಗೆಲ್ಲ ಬಂದು ನಾರ್ಮಲಾಗಿ ಕೆಲಸಗಳೆಲ್ಲ ಇತ್ತು, ಮುಗಿಸ್ಕೊತಾ ಇದ್ವಿ. ಸೊ ಇದು ನನ್ನ ಕೊನೆಯ ಸಪ್ತ ಶನಿವಾರ ವ್ರತ. ಸೊ ನೆಕ್ಸ್ಟ್ ನಾನು ಮತ್ತೆ ಮಾಡಿದೆ ಮುಂದಿನ ವರ್ಷ. ಯಾರಿಗೆಲ್ಲ ನಿಮ್ಗೆ ತುಂಬಾ ಪ್ರಾಬ್ಲಮ್ ಇದೆ ಲೈಫಲ್ಲಿ ಅಂತನ್ನೋರು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಅದ್ರ ಶಕ್ತಿ ಏನು ಅಂತ ಹೇಳಿ. ನನ್ನ ವ್ಯೂವರ್ ಒಬ್ಬರು ಕಮೆಂಟ್ ಹಾಕಿದ್ರು, ಅಕ್ಕ ನಾನು ಈ ವ್ರತ ಮಾಡಿದೆ ನನಗೆ ಫಲ ಸಿಗಲಿಲ್ಲ ಅಂತ. ಯಾರಿಗೆ ಗೊತ್ತು ನಮ್ಮ ಕರ್ಮದ ಫಲಗಳು ಏನಿದೆಯೋ ಎಷ್ಟಿದೆಯೋ, ಅಥವಾ ನಾವು ಮಾಡೋ ಪೂಜೆನಲ್ಲಿ ಏನಾದರೂ ಸ್ವಲ್ಪ ತಪ್ಪುಗಳಾಗಿತ್ತಾ, ಅಥವಾ ನಮ್ಮ ಕೋರಿಕೆಯಲ್ಲಿ ಏನಾದರೂ ತಪ್ಪುಗಳಿತ್ತಾ ಅಂತ ಹೇಳಿ ನಾವೆಲ್ಲ ನೋಡಿಕೊಂಡು ಒಂದು ನಮ್ಮ ಬೇಡಿಕೆಯನ್ನು ಭಗವಂತನಲ್ಲಿ ಇಟ್ಟಾಗ ನ್ಯಾಯಬದ್ಧವಾಗಿ ನಾವು ಒಂದು ಒಳ್ಳೆಯ ಇದರಿಂದ ನಾವು ಕೇಳ್ಕೊಂಡವಾಗ ಖಂಡಿತ ಭಗವಂತ ಇಲ್ಲ ಅಂತಂತೂ ಅನ್ನಲ್ಲ. ಅಥವಾ ನಮ್ಮಿಂದ ಕರ್ಮಫಲ ಇನ್ನೂ ಸಮಯ ಬಂದಿಲ್ಲನೋ ಅಂತಲೂ ಗೊತ್ತಿಲ್ಲ, ಆ ಸಮಯ ಬಂದಾಗ ಖಂಡಿತವಾಗ್ಲೂ ಅದು ನೆರವೇರುತ್ತೆ. ಲೈಫಲ್ಲಿ ಪ್ರತಿ ಸಾರಿ ಕೂಡ ನಾನು ಸೋತಾಗ ಭಗವಂತ ನಾನು ನಿನ್ನ ಜೊತೆ ಇದ್ದೀನಿ, ಖಂಡಿತ ಯಾರು ಈ ಒಂದು ಭಗವಂತನ ಸೇವೆ ಮಾಡ್ತಾರೆ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಭಗವಂತ ನಮ್ಮ ಜೊತೆ ಹೆಂಗಿದ್ದಾನೆ, ಎಷ್ಟಿರ್ತಾನೆ, ನಮಗೂ ಅವ್ರಿಗೂ ಕನೆಕ್ಷನ್ ಹೆಂಗಿರುತ್ತೆ, ನಮ್ಮ ಲೈಫಲ್ಲಿ ಮುಂದೆ ಏನಾಗುತ್ತೆ ಅಂತರಿಂದ ಸ್ವಲ್ಪನೇ ನಮಗೆ ಸ್ವಲ್ಪ ತಿಳಿಸ್ತಾ ಹೋಗ್ತಾರೆ. ಅದು ಆ ಒಂದು ಸೇವೆನಲ್ಲಿ ಇದ್ದಂಥವ್ರಿಗೆ ಮಾತ್ರನೇ ಗೊತ್ತಾಗೋದು. ಸೊ ಅದೊಂದು ಫೀಲ್ ಇರ್ಬೋದು. ಮತ್ತು ಭಗವಂತನ ನಮ್ಮ ನಡುವಿನ ಒಂದು ಬಾಂಧವ್ಯ ಇರ್ಬೋದು. ಎಲ್ಲರೂ ನನ್ನ ಪೂಜೆ ಮಾಡೋಕ್ಕತ್ತೆ. ಎಷ್ಟೊಂದು ಜನ ನನ್ನ ಕೇಳ್ತಾರೆ, ನನ್ನ ಫ್ರೆಂಡ್ಸ್ ಇರ್ಬೋದು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರೂ, ಹೆಂಗೆ ಮಾಡ್ತೀಯ ನೀನು, ಹೆಂಗೆ ಸಾಧ್ಯ ಇಷ್ಟೆಲ್ಲ ನೋಡಿಕೊಂಡು, ಹೆಂಗೆ ಇಷ್ಟೆಲ್ಲ ಅಲಂಕಾರ ಮಾಡ್ತೀಯ, ಹಿಂಗೆ ಎಷ್ಟೊಂದು ತಾಳ್ಮೆ ಪೇಷನ್ಸ್ ಎಲ್ಲ ನಿಂಗೆ ಅದೆಷ್ಟು ಇಟ್ಕೊಂಡು ಹಿಂಗೆ ಮಾಡ್ತೀಯ ನೀನು, ನಿಜವಾಗ್ಲೂ ಗ್ರೇಟ್ ಅಂತ.
ಇದರ ಗ್ರೇಟ್ ಅಂತ ಅನ್ನೋದು ಖಂಡಿತ ನನಗೇನಿಲ್ಲ. ನನಗೆ ಭಗವಂತನ ಆಜ್ಞೆ ಇರಬಹುದು, ನನ್ನ ಒಂದು ಜೀವನ ಇದೇ ರೀತಿಯಲ್ಲಿ ನಡೀಬೇಕು, ಭಗವಂತನ ಸೇವೆಯನ್ನು ನಾನು ಮಾಡಬೇಕು, ಅಥವಾ ಯಾವುದಾದ್ರೂ ಒಂದು ಜನ್ಮದಲ್ಲಿ ಏನೋ ಭಗವಂತನನ್ನು ನನ್ನ ಕೋರಿಕೆ ನೆರವೇರಿಸಿರ್ತಾರೆ, ಆಗ ನನ್ನ ಸೇವೆ ಬಿಟ್ಟಿರ್ಬೋದು, ಈಗ ನಾನು ಆ ಸೇವೆನ ಕಂಟಿನ್ಯೂ ಮಾಡ್ತಾ ಇರ್ಬೋದು. ಸೊ ಈ ರೀತಿ ಎಲ್ಲನೂ ನಾನು ಅಂದ್ಕೊತೀನಿ. ಎಷ್ಟಾಗುತ್ತೋ ಅಷ್ಟು ನಾನು ಅಲಂಕಾರ ಮಾಡ್ಕೋಬೇಕು, ಸೇವೆ ಮಾಡಬೇಕು ಅಂತ ಅನ್ನೋದು ಅಷ್ಟೇ ನನಗೆ ಒಂದು ಮನಸ್ಸಲ್ಲಿ. ಎಷ್ಟು ಸಾಧ್ಯ ಆಗುತ್ತೋ ನಾನೇನು ಮಾಡೋಕ್ಕಾಗಲ್ಲ, ಬಟ್ ಅವರೇ ಎಲ್ಲ ಮಾಡಿಸ್ಕೊತಾರೆ. ಸೊ ಫ್ರೆಂಡ್ಸ್, ಯಾರಾದರೂ ತುಂಬ ಜೀವನದಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ರೆ ಈ ಒಂದು ವ್ರತವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಕೆಟ್ಟದಂತೂ ನಾವು ಏನೇ ಒಂದು ಪೂಜೆ ಮಾಡೋದು, ವ್ರತ ಮಾಡೋದು ನಾವು ಅಂದ್ಕೊಂಡಿದ್ದು ಆಗದೆ ಇದ್ರೂ ಕೆಟ್ಟದಂತೂ ಆಗೋಲ್ಲ, ಬಟ್ ಯಾವತ್ತಾದರೂ ಒಂದು ಒಳ್ಳೆಯದಂತೂ ಹಾಗೆ ಆಗುತ್ತೆ 200%. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಬೇಕಾದಷ್ಟು ನನಗೆ ಗೊತ್ತಿರತಕ್ಕಂಥ ಒಂದು ವಿಚಾರಗಳನ್ನ, ಟಿಪ್ಸ್ನ ನಿತ್ಯ ಶೇರ್ ಮಾಡ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗೈಸ್, ಲವ್ ಯು ಆಲ್.